ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಲೆಫ್ಟ್ ಹ್ಯಾಂಡ್. ಇದು ವೆಡ್ನೆಸ್ಡೇ ವ್ಲಾಗು. ನನಗೆ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗಳಿಗೆ ಫಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿನಿ. ನೋಡಬೇಕು ಎಷ್ಟು ಮಟ್ಟಿಗೆ ಕೋಪ್ರೇಟ್ ಮಾಡ್ತಾಳೆ, ಹೇಗೆ ಮಾಡ್ತಾಳೆ ಅಂತ. ಅಲ್ಲಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ಅಂದ್ಕೊಂಡೆ ಕರ್ಕೊಂಡು ಹೋಗ್ತಾಯಿನಿ. ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಕೌಟುಂಬಿಕ ಕಲಹದ ನಿಮ್ಮ ಜೀವನದ ಕಠಿಣ ದುಃಖ ಸಮಸ್ಯೆಗಳು ಶ್ರೀ ಆಂಜನೇಯ ಸ್ವಾಮಿಯ just call and solve your all problems. ನೀರಮ್ಮ ಏನು ಆಗಿಲ್ಲ. ನನಗೆ ಅನ್ಕಂಡೆ ಟಿಶ್ಯೂ ಇಲ್ಲಿ ಕೊಡು, ಅಲ್ಲಿ ಎಲ್ಲಿ ಕಿತ್ಕೊಂಡು
ಬಾಯಲಮ್ಮ, ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು? ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್. ಇಷ್ಟು ಕಟಿಂಗ್ ಮಾಡ್ಸೋಕ್ಕೆ 1 ತಿಂಗಳಿಂದ ಹರಸಾಹಸ ಆಗಲ್ಲಪ್ಪ ಹಿಡಿಯೋಕ್ಕೆ. ಫುಲ್ಲು ಆಮ್ಲೆಟ್ ಮಾಡ್ಕೊಬಿಟ್ಲು. ಬೂವಾ ಇಂದಳ ಹೊಟ್ಟು ಮಾರಿ. ಬೂವಾ ಕೊಡ್ತೀನಿ ಇಂದ. ಅದಕ್ಕೆ ಬೋತೀನು. ನಮ್ಮ ಕ್ಯೂಟಿ ನೋಡಿ ಅಮ್ಮ. ಫುಲ್ಲು ಆಮ್ಲೆಟ್ ಮಾಡಿಕೊಂಡು ಎಲ್ಲ ಗಲೀಜು ಮಾಡಾಕ್ಬಿಟ್ರು. ಅವಳು ಬಾಯ್ ಅಂದ್ಕೊಂಡು ಬಾಯ್ ಕಟ್ ಮಾಡ್ತಾನೆ ಅವ್ರೆ. ನಾವು ಅವಳಿಗೆ ಹುಡುಗಿ ಅಂತ ಹೇಳೋ ತನಕ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಬಾಯಲ್ಲಿ ಫೋನ್ ಬೇಕಂತೆ, ಫೋನ್ ಕೊಟ್ಟು ಸ್ವಲ್ಪ ಊಟ ಮಾಡಿಸ್ತೀನಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ಅವ್ರಿಗೆಲ್ಲ ಅವಳನ್ನ ಫ್ರೆಶ್ ಅಪ್ ಮಾಡೆಲ್ಲ ಮಲಗಿಸಿ ಅವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ನಲ್ವ. ಮತ್ತು ಈ ಕಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್ ಮಾಡಿರೋದ್ರಿಂದ ಬಸ್ಸಾರು ಮಾಡಮ್ಮ, ನಾನು ಶೂಟ್ ಮಾಡ್ಕೊತೀನಿ ಅಂತ ನಮ್ಮ ಅಮ್ಮಂಗೆ ಹೇಳಿದ್ದೆ. ಯಾಕಂದರೆ ನಮ್ಮ ಅಮ್ಮನ ಕೈಯಲ್ಲಿ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ಅದಕ್ಕೋಸ್ಕರ ನಿನ್ನ ರೆಸಿಪಿನ ಒಂದು ಸತಿ ಶೇರ್ ಮಾಡ್ತೀನಿ. ಇವಾಗ ಹೆಂಗೂ ತರಕಾರಿ ಎಲ್ಲ ಬಿಡಿಸಿಟ್ಟಿದೆಯಲ್ಲ ಮಾಡು ಅಂತ ಹೇಳ್ದೆ. ಹಾಗಾಗಿ ಇಲ್ಲಿ ಹೆಸರು ಕಾಳು, ತೊಗರಿಬೇಳೆ ಮತ್ತು ಅವರೆಬೇಳೆ ಎಲ್ಲ ತೊಳೆದಿಟ್ಟಿದ್ದೆ. ಈ ಕಡೆ ಹುರುಳಿಕಾಯಿ, ಗೋರಿಕಾಯಿ, ಆಲೂಗಡ್ಡೆ, ನವಿಲುಕೋಸು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಖಾಲಿ ಆಗುತ್ತೆ, ಅದಕ್ಕೋಸ್ಕರ ಇಷ್ಟೇ ಆಗ್ತಿರೋದು. ಮತ್ತು ಈ ಬೇಳೆಗಳಲ್ಲಿ ಅವರೆಬೇಳೆ ಅಂತ ಬರುತ್ತೆ, ಅವರೆಬೇಳೆ ಹಾಕಿ ಬಸ್ಸಾರು ಮಾಡಿದ್ರೆ ತರಕಾರಿ ಜೊತೆ ಹಾಕ್ಬಿಟ್ಟು ಮಾಡಿದ್ರೆ ಸಾಂಬಾರು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಇಲ್ಲಿ ಫಸ್ಟು ಬೇಳೆ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡು ತರಕಾರಿ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಪಲ್ಯಕ್ಕೆ ಈಗಲೇ ಹಾಕ್ಕೊಬಿಡ್ಬೇಕು. ನೋಡಿಕೊಂಡು ಉಪ್ಪು ಹಾಕಿ ಕ್ಲೀನಾಗಿ ಒಂದು 3 ವಿಷಿಲ್ ತೊಗೋತೀನಿ. ಒಂದೊಂದು ಅವರೆಬೇಳೆ ಚೆನ್ನಾಗಿ ಬೇಯುತ್ತೆ, ಒಂದೊಂದು ಅವರೆಬೇಳೆ ಚೆನ್ನಾಗಿ ಬೇಯಲ್ಲ. ನೋಡಿಕೊಂಡು ಕುಕ್ಕರ್ ಕೂಗಿಸ್ಕೋಬೋದು. ನೋಡ್ಬೋದು ಇಲ್ಲಿ ನಮ್ಮಮ್ಮ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ರು. ಅದಕ್ಕೆ ತರಕಾರಿ ಬೇಯಕ್ಕಿಡು, ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು. ಇಲ್ಲಿ ನನ್ನ ಚಿಕ್ಕ ಮಗಳನ್ನ ಇಲ್ಲೇ ಮಲಗಿಸ್ಕೊಂಡು ಅವಳು ನನಗೆ ಮಾತಾಡ್ಸ್ಕೊಂಡು ಅಮ್ಮ ಇಲ್ಲಿ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ತರಕಾರಿ ಇನ್ನೇನು ತೊಳೆದಿಟ್ಟಿರ್ತಾನೆ ಅಂದ್ಬಿಟ್ಟು ತರಕಾರಿ ಎಲ್ಲ ತೊಳೆದಿಟ್ಟು ಕುಕ್ಕರ್ಗೆ ಇದು ಬೇಯಕ್ಕಿಟ್ಟಿದ್ದೆ. ಮತ್ತು ಇವಾಗ 6 ಮಂತ್ಸ್ ಆಗ್ತಾ ಇರೋದ್ರಿಂದ ಅವಳಿಗೂ ಸ್ವಲ್ಪ ಏನಾದರೂ ಲಿಕ್ವಿಡ್ ಕೊಡೋದ್ರಿಂದ ಸಾಲಿಡ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಸರಿ ಸ್ಟಾರ್ಟ್ ಮಾಡಿದ್ದೀವಿ. ರಾಗಿ ಸರಿ. ಮತ್ತು ಸ್ಟಾರ್ಟಿಂಗಲ್ಲೇ ಅದು ಇದು ಎಲ್ಲ ಕೊಟ್ಟರೆ ಅವಳಿಗೆ ಡೈಜೆಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಪ್ಲೇನಾಗಿ ರಾಗಿ ಸರಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿನೇ ಅವಳಿಗೆ ಸ್ವಲ್ಪ ಡೈಜೆಸ್ಟ್ ಆಗೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಸರಿಗೆ ಮಾಡಿಕೊಡ್ತಾಯಿದ್ದೀವಿ. 1 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಹಾಕಿ. ನೋಡ್ಬೋದು ತುಪ್ಪ ಜಾಸ್ತಿ ಹಾಕಿದ್ದೀರಾ ಅಂತ ಅನಿಸ್ಬೋದು, ಬಟ್ ಎಲ್ಲ ಕ್ಲೀನಾಗಿ ಬಂದಮೇಲೆ ತುಪ್ಪ ಎಲ್ಲ ಅಬ್ಸರ್ವ್ ಆಗುತ್ತೆ. ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನಾನು ಹೋಗಿ ಅಲ್ಲಿ ನನ್ನ ಮಗಳಿಗೆ ಊಟ ಮಾಡಿಸ್ಬಿಟ್ಟು ಬರೋ ಅಷ್ಟರಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಪ್ಪಂಗೆ ಊಟಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ರೆಸಿಪಿನೂ ಇಲ್ಲ, ಏನೂ ಇಲ್ಲ. ನಮ್ಮಮ್ಮ ಮಸಾಲೆ ಎಲ್ಲ ಫುಲ್ಲು ಜಾರ್ಗೆ ಹಾಕ್ಬಿಟ್ಟು ಈ ಕಡೆ ರೈಸ್ಗೂ ಇಟ್ಬಿಟ್ಟವ್ರೆ, ಈ ಕಡೆ ಮುದ್ದೆ ಎಲ್ಲ ಮಾಡಿಬಿಟ್ಟು ಇನ್ನೇನು ಸಾಂಬಾರು ರುಬ್ಬಿ ಒಗ್ಗರಣೆ ಹಾಕೋದು ಅಷ್ಟೇ ಇದ್ದಿದ್ದು ಕೆಲಸ. ಹೋಗಲಿ ಬಿಡು, ಇನ್ನೊಂದು ಸರ್ತಿ ಬ್ಲಾಗ್ ಮಾಡ್ಕೊಳ್ಳುವಂತ ಇವಾಗ ನಾನು ಮಾಡಿಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಪಾತ್ರೆ ತೊಳ್ಕೊಂಡು ನಿಂತಿದ್ರು. ಆಮೇಲೆ ನಾನು ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೆ.
ನಾನು ನನ್ನ ಚಿಕ್ಕ ಮಗಳ ಜೊತೆ ಆಟ ಆಡ್ತಾಯಿದ್ದೆ. ಮತ್ತು ನಮ್ಮಮ್ಮ ಹೆಂಗೋ ಕುದಿ ಹಾಕಿದ್ರಲ್ಲ, ಮುದ್ದೆ ತೀಡ್ತಾಯಿದ್ರು. ಮುದ್ದೆ ತಿಡ್ತಾನೆ ಇವಾಗ ಇಲ್ಲಿಗೆ ಬಂದಮೇಲೆ ನನ್ನ ಮಗಳಿಗೆ ಮುದ್ದೆ ಚೆನ್ನಾಗಿ ತಿನ್ನೋದು ನಮ್ಮಮ್ಮ ಕಲಿಸೋರೆ. ಮುದ್ದೆ ಫಸ್ಟು ತೊಳಸ್ತಾನೆ ಅವಳಿಗೆ ಹಾಕ್ಕೊಟ್ಬಿಡ್ತಾರೆ ಒಂದು ಪ್ಲೇಟ್ಗೆ. ನೋಡ್ಬೋದು ಇಲ್ಲಿ ಕುತ್ಕೊಂಡು ಸೈಲೆಂಟಾಗಿ ತಿಂತಾಯಿದ್ಲು ಅವಳು. ಮುದ್ದೆ ತಿಂದರೆ ಸ್ವಲ್ಪ ತೊಟ್ಟೆಲಿರುತ್ತೆ ಬಿಡು ಅಂದ್ಬಿಟ್ಟು ನಾನೇನು ಅವಳನ್ನ ಇದು ಮಾಡಿಸಲ್ಲ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಕೊಟ್ರೆ ಮಗು ಕ್ಲೀನಾಗಿ ತಿನ್ಕೋತಾಳೆ. ಇನ್ನು ಅವಳದೆಲ್ಲ ಫ್ರೆಶ್ ಅಪ್ ಆಗಿತ್ತು. ಇನ್ನು ನನ್ನ ಮಗಳದು ಚಿಕ್ಕ ಮಗಳದ್ದು ಮಾತ್ರ ಆಗಬೇಕಾಗಿತ್ತು. ಅದಕ್ಕೆ ನೀನು ಅಡುಗೆ ಮಾಡ್ತಾಯಿದ್ದೆ, ಹೆಂಗೋ ಮಾಡು, ನೀನು ಮುದ್ದೆ ಮಾಡೋ ಅಷ್ಟರಲ್ಲಿ ನಾನು ಮಗುಗೆ ಸ್ನಾನ ಮಾಡಿಸ್ಕೊಂಬಂದ್ಬಿಡ್ತೀನಿ, ಅವಾಗ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡ್ಸೋಕೆ ನಾನೇ ಕರ್ಕೊಂಡು ಹೋಗ್ತೀನಿ. ತಲೆಗಾದರೆ ನಮ್ಮಮ್ಮಂಗೆ ಕಾಯ್ತೀನಿ. ಅಕಸ್ಮಾತ್ ಮೈಗೆ ಮಾಡ್ಕೊಳಂಗಿದ್ರೆ ನಮ್ಮಮ್ಮ ಮಾಡಿಸ್ತಾರೆ. ನಮ್ಮಮ್ಮ ಏನಾದರೂ ಬ್ಯುಸಿ ಇದ್ದರೆ ನಾನೇ ಮಾಡಿಸ್ಕೊತೀನಿ. ಇಲ್ಲಿ ಇವಳು ಅವ್ರ ತಾತಂಗೆ ಹೇಳ್ತಾಯಿದ್ಲು, ಹಿಂಗೆ ಮಾಡಿದ್ರು ತಾತ, ಹಂಗೆ ಮಾಡಿದ್ರು ತಾತ ಅಂತ ಅವಳ ಭಾಷೆಯಲ್ಲೇ ಹೇಳ್ತಾಯಿದ್ಲು, ಕಟಿಂಗ್ ಹಿಂಗೆ ಮಾಡಿದ್ರು ಅಂತ. ನನ್ನ ಚಿಕ್ಕ ಮಗಳದ್ದು ಸಹ ಸ್ನಾನ ಆಯಿತು. ಇವಾಗ ಇವಳನ್ನ ಕರ್ಕೊಂಬಂದು ಅವಳ ಮೈಯೆಲ್ಲ ಒರೆಸಿ ಬಟ್ಟೆ ಹಾಕಬೇಕು. ಎಷ್ಟು ಬೇಗ ಬೆಳೆದ್ಬಿಟ್ಲು ನನ್ನ ಮಗಳು, ಹೋಗಪ್ಪ. ಆಲ್ಮೋಸ್ಟ್ ಇವಾಗ 6 months ಕಂಪ್ಲೀಟ್ ಆಗೋಕೆ ಇನ್ನೊಂದು ವೀಕ್ ಇದೆ. ಎಷ್ಟು ಬೇಗ 6 months ಆಗೋಯ್ತು ಅಂತ. ಹೊರಗಡೆ ಇನ್ನೂ ಚಳಿ ಬೀಳ್ತಾಯಿದೆ, ಆದ್ರೂ ಬಾಯಾರಿಕೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ. ಆದ್ರೂ ಒಂದು ದಿನಕ್ಕೆ 3 ಲೀಟ್ರ್ ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿನಿ. ಬಟ್ ಇದುವರೆಗೂ ಒಂದು ದಿನವೂ ನಾನು 3 ಲೀಟ್ರ್ ಕುಡಿಯೋಕ್ಕೆ ಆಗಲೇ ಇಲ್ಲ. ನನ್ನ ಮಗಳಿಗೆ ಬಟ್ಟೆ ಹಾಕಿ ಅವನು ರೆಡಿ ಮಾಡಿ ಇನ್ನು ಇವಳನ್ನ ಮಲಗಿಸಿದ್ರೆ ನಾನು ಊಟ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಇವಳನ್ನ ಮಲಗಿಸ್ಬಿಟ್ಟು ಇವಾಗ ನಾನು ಊಟ ಮಾಡಿಕೊಂಡು ವ್ಲಾಗ್ನ ಎಂಡ್ ಮಾಡೋಣ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಬಸ್ಸಾರು ಅಂದರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನನ್ನ ಮಗಳನ್ನ ಮಲಗಿಸಿದ್ದೆ. ಇನ್ನು ಇವಳಿಗೂ ಏನಾದರೂ ತಿಂತಾಳ ಬೀನ್ಸು ಅಂದ್ಬಿಟ್ಟು ಕರೆದೆ. ಇವಳು ಇಲ್ಲಿ ಕೂತ್ಕೋ ಅಲ್ಲಿ ಕೂತ್ಕೋ ಅನ್ನೋಷ್ಟರಲ್ಲಿ ನನ್ನ ಮಗಳು ನೆಬ್ಸೇ ಬಿಟ್ಲು. ಅವಳನ್ನ ಎಬ್ಬಿಸ್ಕೊಂಡೆ ಊಟ ಮಾಡಿದ್ದಾಯಿತು. ಅವಳು ಕೆಳಗಡೆ ಮಲಗಿಸಿದ್ದೀನಿ. ಇವಳಿಗೆ ಏನಾದರೂ ತಿನ್ನಿಸ್ಬಿಡೋಣ ಅಂತ. ಇವಳಿಗೆ ಊಟ ತಿಂತಾಳೇನೋ ಅಂದ್ಕೊಂಡ್ರೆ ಅವಳಿಗೇನೋ ಬಾಯಿ ಇದಾಗಿತ್ತು ಅಂತ ಅನಿಸ್ತೈತೆ. ನೋಡ್ಬೋದು. ಅದಕ್ಕೆ ಸುಮ್ಮನೆ ಇರು ಅಂತ ನಾನು ಅವಳಿಗೆ ಹೇಳ್ತಾಯಿನಿ, ಮಗು ಎದ್ದೊಳ್ತಾಳೆ ಅಂತ. ಅವಳೇ ನನಗೆ ಹೇಳ್ತಾವಳೆ ಸೈಲೆಂಟಾಗಿರು ಮಮ್ಮಿ ಅಂತ. ಸರಿ ನಮ್ಮ ಆಯಿತು, ನಾನು ಸೈಲೆಂಟಾಗಿರ್ತೀನಿ ಬಿಡು, ನೀನು ಸೈಲೆಂಟಾಗಿರು. ಪಾಪು ಇದ್ದರೆ ನಮ್ಮೇಲೆ ಊಟ ಮಾಡೋಕ್ಕಾಗಲ್ಲ ಅಂತ ಇದು ಮಾಡ್ತಾಯಿನಿ. ನೋಡ್ಬೋದು ನನ್ನ ಮಗಳು ನಂಗೆ ಊಟ ಮಾಡಿಸ್ತಾವಳೆ. ಖುಷಿಯಾಗುತ್ತೆ ಈ ಥರ ಚಿಕ್ಕ ಮೂಮೆಂಟ್ಸ್ ಎಲ್ಲ ಬಂದರೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಂಗೆ ಬೇಜಾರಿತ್ತು, ಇಬ್ಬರು ಹೆಣ್ಮಕ್ಳಾದರು ಅಂತ. ಬಟ್ ನಂಗೆ ಇವಾಗ ಏನೂ ಬೇಜಾರಿಲ್ಲ. ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಅಷ್ಟು ಖುಷಿಯಾಗಿದ್ದೀನಿ. ನನಗೆ ಮುಂದೆ ಗಂಡು ಮಕ್ಳಾಗ್ಬಿಟ್ರೆ ಅವ್ರ ಮುಂದೆ ಫ್ಯೂಚರೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಏನಕ್ಕಪ್ಪ ಗಂಡು ಮಕ್ಕಳು ಅಂತ ಅನಿಸ್ಬಿಡುತ್ತೆ. ಇಟ್ಸ್ ಓಕೆ, ದೇವ್ರು ನನ್ನ ಹಣೆಯಲ್ಲಿ ಹೆಣ್ಮಕ್ಳನ್ನೇ ಬರೆದಿದ್ದ ಅನಿಸುತ್ತೆ. ದೇವ್ರು ಯಾವ್ದು ಕೊಟ್ರೂ ಪ್ರಸಾದ ಅಂತ ಸ್ವೀಕರಿಸ್ಕೊಂಡು ನಾನು ಹ್ಯಾಪಿ ಲೈಫ್ನ ಎಂಜಾಯ್ ಮಾಡ್ಕೊಂಡಿದ್ದೀನಿ. ನನ್ನ ಕ್ಯೂಟಿ ಪೈ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಮತ್ತು ಇಲ್ಲಿ ನೈಟ್ದು ಟೊಮೆಟೊ ಸಾಂಬಾರು ಮಾಡಿಟ್ಟಿದ್ರು. ಮತ್ತು ನೈಟಿಗೆ ತಿನ್ನೋಕ್ಕಾಗಲ್ಲ, ಮತ್ತು ರಾತ್ರಿಗೆ ಬಸ್ಸಾರು ತಿನ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮುದ್ದೆಗೆ ಮಾತ್ರ ಮುದ್ದೆ ಬಸ್ಸಾರು ತಿಂದ್ಕೊಂಡು ರೈಸ್ಗೆ ಟೊಮೆಟೊ ಸಾಂಬಾರು ತಿಂತಾಯಿದ್ದೀನಿ. ಓಕೆ ಬಾಯ್. ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.